ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಸರ್ ನಾನು ಆಗಲೇ ಹೇಳ್ತಾ ಇದ್ವಿ, ಈಗ ಈ LPG ಪ್ರೈಸ್ ಹೈಕ್ ಏನಿದೆ ಅದು ನಿಮ್ಮ ಉದ್ಯಮದ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡಿದೆ ಅಂತ? ಖಂಡಿತ ಸಿಕ್ಕಾಪಟ್ಟೆ ಆಗತ್ತದು. ಕಾರಣ ಏನಂದರೆ ಈಗ ಅವ್ರು ರೈಸ್ ಮಾಡಿದಂತ ನಾವು ರೈಸ್ ಮಾಡಿದೆ, ಏನೋ ಅದು ಟೆಂಪ್ರವರಿ ಆದರೆ ನಾವು ಹಾಗೆ ಬಿಟ್ಟು ಹೋಗ್ಬೋದು. ಇವಾಗ ಏನೋ ಒಂದು ಇವಾಗ ಮೊದಲು ಡಿಸ್ಕೌಂಟ್ ಅಂತ ಇದ್ದಿತ್ತು, ಈಗ ಒಂದು ವಾರದ ಹಿಂದೆ ಆ ಡಿಸ್ಕೌಂಟನ್ನು ತೆಗೆದ್ರು. ಹತ್ತ 150 200 ರೂಪಾಯಿ ಕೆಲವು ಹೋಟ್ಲಿಗೆ ಸಿಕ್ಕೋದು, ಅದು ಕಂಪ್ಲೀಟಾಗಿ ಬಂದ್ ಮಾಡಿದ್ದು. ಅದು ಆದ್ರ ಮೇಲೆ 150 ರೂಪಾಯಿ ರೈಸ್ ಮಾಡಿದ್ದಾರೆ, ಆಯಿತಾ. ಅದಾಗಿ ಈಗೇನಾಗಿದೆ ಸಪ್ಲೈ, ಇವಾಗ ನಮ್ಗೆ ಒಂದು 5-6 ಸಿಲಿಂಡ್ರ್ ಒಂದು ಹೋಟ್ಲಲ್ಲಿ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಅದನ್ನು ರೇಷನ್ ಮಾಡಿದ್ದಾರೆ. ನಮ್ಗೆ 5 ಬೇಕು ಅಂದರೆ ಅವರು 3 ಕೊಡ್ತಾರೆ ಅಥವಾ 2 ಕೊಡ್ತಾರೆ, ಈ ರೀತಿ ಮಾಡಿದ್ದಾರೆ. ಒಂದು ಕಟ್ ಆಫ್ ಮಾಡಿದ್ದಾರೆ. ಆ ಕಟ್ ಆಫ್ ಮಾಡಿರೋದ್ರೊಳಗೆ ಈಗ ನಾವು ಆ ರೀತಿ ಕಟ್ ಆಫ್ ಮಾಡಿದಾಗ ನಮಗೆ ಹೋಟ್ಲಲ್ಲಿ ಯೂಸೇಜ್ಗೆ ತುಂಬ ಪರಿಣಾಮ ಆಗತ್ತದು. ನಿಮಗೆ ನಾವು ಹೇಳೋದು ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಪ್ರಕಾರ ನಮಗೆ ಇವರು ಪ್ರಾಮಿನೆನ್ಸ್ಗೆ ಇಟ್ಕೊಂಡು ನಮಗೆ ಅವರು ಸರಬರಾಜು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಆಮೇಲೆ ನಮ್ಮನ್ನು ನಂಬಿಕೊಂಡು ನಮ್ಮ ಕಾರ್ಮಿಕರಿದ್ದಾರೆ, ಅವರ ಫ್ಯಾಮಿಲಿಗಳಿದ್ದಾವೆ, ರೈತರು ಇದ್ದಾರೆ, ಆಯ್ತಾ. ಆಮೇಲೆ ಹೈನುಗಾರಿಕೆಯವರು ಇದ್ದಾರೆ, ಟೋಟಲ್. ಆಮೇಲೆ ನಮಗೆ ಸಿಂಗಲ್ ಪೇರೆಂಟ್ಸ್ ಎಷ್ಟಿದ್ದಾರೆ ಮೇಡಮ್, ಸಿಕ್ಕಾಪಟ್ಟೆ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ಬ್ಯಾಚುಲರ್ಸ್ ಇದ್ದಾರೆ, ವರ್ಕಿಂಗ್ ಕ್ಲಾಸ್ ಇದ್ದಾರೆ. ಅವ್ರ ಮೇಲೆ ತುಂಬ ಪರಿಣಾಮ ಬೀಳತ್ತೆ. ಹೀಗಾಗಿ ಇವರು ಈಗ ನಾವು ಏಕ್ದಮ್ ರೈಸ್ ಮಾಡೋಕ್ಕೆ ಹೋದರೆ ಅದೇನಾಗತ್ತೆ, ವ್ಯಾಪಾರದ ಮೇಲೆ ಪರಿಣಾಮ ಆಗುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟ ಇದೆ, ಇವತ್ತು ಭಾಳ ಕಷ್ಟ ಇದೆ. ಅದನ್ನು ನಾವು ಬ್ಯಾಲೆನ್ಸ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ. ಏನೋ 1-2 ದಿವಸ ಆದರೆ ಮಾಡ್ಬೋದಾಗಿತ್ತು, ತೀರಾ ಅನಿವಾರ್ಯತೆ ಇದೆ. ಇವಾಗೇನಾಗುತ್ತೆ, ನಮ್ಮದು ಇವತ್ತು 2 ಹೋಟ್ಲ್, 3 ಹೋಟ್ಲಿದೆ, 2 ಹೋಟ್ಲು ಈಗ ಮಧ್ಯಾಹ್ನ ತನಕ ನಡೆದಿದೆ. ನಿನ್ನೆ ನಮಗೆ ಮೊನ್ನೆ ಸೋಮವಾರ ಕೊಟ್ಟಿದ್ದಾರೆ ಒಂದು ಕಡೆ, ಇನ್ನು ಕಡೆ ಎಲ್ಲ ಭಾನುವಾರಕ್ಕೆ ಬಂದ್ ಮಾಡಿದ್ದಾರೆ. ಆಮೇಲೆ ಇದು ಏನಾಗಿದೆ ಅಂದರೆ ಕಳ್ಳಸಂತೆಯಲ್ಲಿ ಇದನ್ನು ವ್ಯಾಪಾರ ಮಾಡೋರು ಜಾಸ್ತಿ ಆಗಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ಸರ್, ಆ ಬಗ್ಗೆ ಕೂಡ ಕಳ್ಳಸಂತೆಯಲ್ಲಿ ಇದನ್ನು ಮಾರ್ತಾ ಇದ್ದಾರೆ. ಹಂಗಾಗಿ ಗೋಡೌನ್ಗಳಲ್ಲಿ ಚೆಕ್ ಮಾಡಬೇಕು, ಚೆಕ್ ಮಾಡಿ ಅವ್ರನ್ನ ದೇ ಶುಡ್ ಬಿ ಪನಿಷ್ಡ್ ಲೈಕ್ ಎನಿಥಿಂಗ್. ಇದು ಏನಂದ್ರೆ ಕೃತಿಕ ಅಭಾವ ನಡೆಸ್ತಾ ಇದ್ದಾನೆ. ಯಾಕಂದ್ರೆ ನಮಗೆ ಸರ್ಕಾರ, ಕೇಂದ್ರ ಸರ್ಕಾರ ಹೇಳಿರೋ ಪ್ರಕಾರ 70 ದಿವಸ ನಮಗೆ ಸ್ಕೇರ್ಸಿಟಿ ಇಲ್ಲ ಅಂತ ಹೇಳಿದ್ದಾರೆ. ಇದು ಯುದ್ಧ ಶುರು ಆಗಿ 11ನೇ ದಿವಸಕ್ಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಮುಂದೆ ಏನಾಗ್ಬೋದು ಹಂಗಾರೆ ಅಲ್ವಾ? ಮುಂದೆ ಎಲ್ಲಿಗೆ ಹೋಗಿ ಮುಟ್ಟತ್ತಿದು? ಹೀಗೆ ಕಂಟಿನ್ಯೂ ಆದರೆ ನಮ್ಮ ಕಾರ್ಮಿಕರನ್ನ ಹೇಗೆ ನೋಡ್ಕೊಳೋದು, ಅವ್ರ ಪರಿಸ್ಥಿತಿ ಏನಾಗತ್ತೆ? ಅಥವಾ ನಮ್ಮ ನಂಬಿರೋ ಗ್ರಾಹಕರಿಗೆ ನಾವು ಏನಂತ ಉತ್ತರ ಕೊಡೋಣ? ಇದಕ್ಕೆಲ್ಲ ಸರ್ಕಾರನೇ ನೇರವಾಗಿ ಇದಕ್ಕೆ ಜವಾಬ್ದಾರಿಯಾಗಿ ಇದಕ್ಕೇನಾದ್ರು ಒಂದು ಮಾರ್ಗಸೂಚನೆ ನಮಗೆ ಕೊಟ್ಟು ಮುಂದೆ ಇದನ್ನು ಒಳ್ಳೆ ರೀತಿ ನಡೆಸ್ಕೊಂಡು ಹೋಗಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ.